ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ರೈತರು ಇರ್ತೀರಾ, ಇವಾಗ ನಿಮ್ಮ ಒಂದು ಜಾಗದ ಸರ್ವೆ ನಂಬರ್ ಆಗಿರ್ಬೋದು, ನಿಮ್ಗೇನಾದ್ರು ಮಿಸ್ ಆಗಿದ್ರೆ ಅದನ್ನು ನೀವು ತೊಗೋಬೋದು ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ನಿಮ್ಮ ಒಂದು ಹೆಸರಿನಲ್ಲಿರುವಂತಹ ಜಮೀನು ಸುತ್ತಳತೆ ಎಷ್ಟಿದೆ, ಎಷ್ಟು ಎಕರೆ ಇದೆ, ಎಷ್ಟು ಕುಂಟೆ ಇದೆ ಅನ್ನೋದನ್ನು ಇಲ್ಲೇ ತಿಳ್ಕೊಬೋದು. ನಿಮ್ಮ ಒಂದು ಮೊಬೈಲಲ್ಲೇ ನೀವು ತಿಳ್ಕೊಬೋದು. ಲ್ಯಾಂಡ್ ರೆಕಾರ್ಡ್ಸ್ karnataka.gov.in ಈ ಒಂದು ವೆಬ್ಸೈಟ್ ಲಿಂಕಿಗೆ ಬನ್ನಿ. ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಎಲ್ಲ ರೀತಿಯಾದಂತಹ RTC ಸ್ಕೆಚ್ ಆಗಿರೋದು, ಹಾಗೆ ರಿಪೋರ್ಟು, ಇದನ್ನೆಲ್ಲ ನೀವು ತೊಗೋಬೋದು ಇಲ್ಲೇನ. ಈ ರೀತಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಭೂಮಿ ಆನ್ಲೈನ್ ಲ್ಯಾಂಡ್ ರೆಕಾರ್ಡ್ ವ್ಯೂಸ್ ಅಂತ ಬರುತ್ತೆ. ಇಲ್ಲಿ ನೀವು ಯಾವ ಇಯರ್ದು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಇಲ್ಲಿ ಬಂದಂತಹ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ಆಗಿರ್ಬೋದು, ಇಲ್ಲಿ ನಿಮಗೆ ಕೊಟ್ಟಿರ್ತಾರೆ ಸರ್ವೆ ಡಾಕ್ಯುಮೆಂಟ್ ಅಂತಲೂ ಕೊಟ್ಟಿರ್ತಾರೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾಗಿ ಬರುತ್ತೆ. ನೀವು ಸರ್ವೆ ನಂಬರನ್ನು ಹಾಕಿ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಅದೇ ರೀತಿಯಾಗಿ ಕರೆಂಟ್ ಇಯರ್ ನೀವು ನೋಡಬೇಕಾದ್ರೆ ಏನು ಇರುತ್ತೆ, ನಿಮ್ಮ ಒಂದು ಜಮೀನು ಯಾವ ಒಂದು ಡಿಸ್ಟ್ರಿಕ್ಕಿಗೆ ಸೇರುತ್ತೆ ಅದನ್ನು ಇಲ್ಲಿ ನಿಮಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದರೆ ನಿಮ್ಗೆ ಈ ರೀತಿಯಾಗಿ ಆಪ್ಷನನ್ನು ಕೊಟ್ಟಿರ್ತಾರೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಅದನ್ನು ತಗೊಂಡ ನಂತರ ನಿಮ್ಮ ಒಂದು ತಾಲೂಕು ಓಪನ್ ಆಗುತ್ತೆ. ಆ ತಾಲೂಕಿನಲ್ಲಿ ಕೆಳಗಡೆ ಬರುವಂತಹ ಹೋಬಳಿಗಳೇನಿರ್ತವೆ ಅದು ನೆಕ್ಸ್ಟ್ ಓಪನ್ ಆಗುತ್ತೆ. ಅದಾದ ನಂತರ ಆ ಊರಲ್ಲಿ ಆ ಹೋಬಳಿಯಲ್ಲಿ ಬರುವಂತಹ ಹಳ್ಳಿಗಳೇನಿರ್ತವೆ ಅವುಗಳ ಲೀಸ್ಟ್ ಒಂದು ಓಪನ್ ಆಗುತ್ತೆ. ಈ ರೀತಿಯಾಗಿ ಇದನ್ನು ನೀವು ಹಾಕಿ ನಂತರ ನಿಮ್ಮ ಒಂದು ಸರ್ವೆ ನಂಬರನ್ನು ಹಾಕಬೇಕಾಗುತ್ತೆ. ಹಾಗೆ ಗೋ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಗೋ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಸೆಲೆಕ್ಟ್ ಸಂದ್ರಾಕ್ ಹಾಗೆ ಸೆಲೆಕ್ಟ್ ಈಸಾ ಇದೆಲ್ಲ ನಿಮಗೆ ಓಪನ್ ಆಗ್ತಾ ಬರುತ್ತೆ. ಅದಾದ ನಂತರ ನಿಮ್ಗೆ ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಡಾಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ನಿಮಗೆ ಬರುವಂತಹ ನಂಬರ್ ಯಾವುದು ಈಸಾ ನಂಬರ್ ಏನೈತೆ ಅದನ್ನು ಹಾಕಿಬಿಟ್ಟು ನೀವು ಫ್ಯಾಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಜಮೀನು ಆ ಒಂದು ಸರ್ವೆ ನಂಬರಲ್ಲಿ ಯಾರ ಹೆಸರಿನಲ್ಲಿ ಜಮೀನಿದೆ ಅನ್ನೋದನ್ನು ನೀವು ಮೊಬೈಲಲ್ಲೇ ತಿಳ್ಕೊಬೋದು. ಯಾರಾದರೂ ಜಮೀನು ತೊಗೊಳ್ಳೋರಾಗಿರ್ಬೋದು ಅಥವಾ ನಿಮ್ಗೇನಾದ್ರು ಡಾಕ್ಯುಮೆಂಟ್ ಕೊಟ್ಬಿಟ್ಟು ಅದರಲ್ಲಿ ಏನಾದ್ರು ಇದೆಯಾ ಇಲ್ಲ ಅನ್ನೋದನ್ನೆಲ್ಲ ತಿಳಿಸ್ಕೊಡೋದಾಗಿರ್ಬೋದು, ಅದೇನಾದ್ರು ಲಿಟಿಗೇಷನ್ ಇದೆಯಾ ಅದನ್ನೆಲ್ಲ ನೀವು ಇಲ್ಲೇ ತಿಳ್ಕೊಬೋದು. ಓನರ್ ಡೀಟೇಲ್ಸ್ ಏನಿರುತ್ತೆ ಅದನ್ನೇ ಇಲ್ಲಿ ಕೊಟ್ಟಿರ್ತಾರೆ. ಹಾಗೆ ಎಷ್ಟು ಕುಂಟೆ ಇದೆ, ಅದೇನು ಬೊಗಾರು ಕಮ ಅಥವಾ ಏನಾದ್ರು ಸ್ವಂತ ತೊಗೊಂಡಿರೋದಾ ಅನ್ನೋದನ್ನು ಕೂಡ ಇಲ್ಲಿ ತೋರಿಸುತ್ತೆ. ಅದೇ ರೀತಿಯಾಗಿ ನಿಮಗೆ ಅದರ ಒಂದು ಡಾಕ್ಯುಮೆಂಟ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಆ ಒಂದು ಕೆಂಪು ಮಣ್ಣು ಯಾವ ರೀತಿ ಮಣ್ಣಾಗಿರ್ಬೋದು, ಕಪ್ಪು ಮಣ್ಣ ಇಲ್ಲ ಕೆಂಪು ಮಣ್ಣ, ಈ ರೀತಿಯಾಗಿ ತಿಳ್ಕೊಬೋದು ನೀವಿಲ್ಲಿ. ಆಗ ನಿಮಗೆ ನಿಮ್ಮ ಒಂದು ಡೀಟೇಲ್ಸ್ ಏನಿರುತ್ತೆ ಕರಡು ರೆಕಾರ್ಡ್ ಆಫ್ ರೈಟ್ಸ್ ಅಂತ ಹೇಳಿ ಈ ಒಂದು ಇದರಲ್ಲಿ ಸರ್ವೆ ನಂಬರ್ ಆಗಿರ್ಬೋದು, ಅವರ ULPI ನಂಬರ್ ಆಗಿರ್ಬೋದು, ಅದೇ ನೀರಾವರಿನ ಅಥವಾ ಯಾವುದು ಮಳೆ ಆಧಾರಿತನ, ಭೂಮಿ ಯಾವ ಕಲರ್ ಇದೆ, ಕಪ್ಪು ಮಣ್ಣ ಎಷ್ಟಿದು ಅನ್ನೋದನ್ನು, ಹಾಗೆ ಎಲ್ಲಿ ಆ ಜಾಗ ಬರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಈ ರೀತಿಯಾಗಿ ತೋರಿಸ್ತಾ ಬರ್ತಾರೆ. ಅಲ್ಲಿ ಏನು ಬೆಳೆ ಬೆಳೀತಾ ಇದ್ದಾರೆ ಅನ್ನೋದನ್ನು ಕೂಡ ಈ ರೀತಿಗೆ ಬೆಳೆಯ ಹೆಸರು ಅಂತ ಹೇಳಿ ಈ ರೀತಿ ಕೊಡ್ತಾ ಬರ್ತಾರೆ. ಈ ರೀತಿಯಾಗಿ ನಿಮ್ಮ ಒಂದು ಡಾಕ್ಯುಮೆಂಟನ್ನು ನೀವು ಇಲ್ಲಿ ಮ್ಯಾಪಲ್ಲೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಈ ರೀತಿಯಾಗಿ ನಿಮ್ಮ ಒಂದು ಜಮೀನು ನಿಮಗೇನಾದ್ರು ತೊಗೊಳೋರಾಗಿರ್ಬೋದು, ನಿಮ್ಮ ಹತ್ರ ಸರ್ವೆ ನಂಬರ್ ಇರುತ್ತೆ, ಡೀಟೇಲ್ಸ್ ಎಲ್ಲ ಇರುತ್ತೆ, ಆದರೆ ನಿಮಗೆ ಅಲ್ಲೋಗಿ ನೋಡೋದಕ್ಕಾಗೋದಿಲ್ಲ, ಏನಾದ್ರು ಲಿಟಿಗೇಷನ್ ಇದೆಯಾ ಅನ್ನೋದನ್ನು, ಯಾವ ರೀತಿ ಜಮೀನು ಅದು ಅನ್ನೋದನ್ನು ನೀವು ಈ ರೀತಿಯಾಗಿ ತಿಳ್ಕೊಬೋದಾಗಿದೆ. ಅದೇ ರೀತಿಯಾಗಿ ನಿಮಗೇನಾದರೂ ಆ ಒಂದು ಜಮೀನಿನ ಖಾತಾ ಏನಾದರೂ ಬೇಕು ಅಂದರೆ ಅದೇ ನಂಬರನ್ನು ಹಾಕಿಬಿಟ್ಟು ನೀವು ಡೀಟೇಲ್ಸನ್ನು ತೊಗೋಬೋದು. ಈ ರೀತಿಯಾಗಿ ನಿಮ್ಮ ಒಂದು ತಾಲೂಕಾಗಿರ್ಬೋದು, ಹೋಬಳಿ, ಹಾಗೆ ಊರು ಯಾವ ಒಂದು ಇದಕ್ಕೆ ಸೇರುತ್ತೆ ಅನ್ನೋದನ್ನು ನೀವು ಈ ರೀತಿಯಾಗಿ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ತೊಗೊಂಡು ಖಾತಾ ಸಂಖ್ಯೆ ಏನಿರುತ್ತೆ ಆ ಖಾತಾ ಸಂಖ್ಯೆನ ಇಲ್ಲಿ ಹಾಕಬೇಕು. ನಂತರ ಅಲ್ಲಿ ಡೀಟೇಲ್ಸ್, ಓನರ್ ಡೀಟೇಲ್ಸ್ ಯಾರ್ಯಾರಿದ್ದಾರೆ ಈ ರೀತಿಯಾಗಿ ತೋರಿಸುತ್ತೆ. ಎಷ್ಟು ಜನ ಓನರ್ಸ್ ಇದ್ದಾರೆ, ಎಷ್ಟಿದು, ಅಕ್ಕಪಕ್ಕ ಇರುವಂತಹ ಸರ್ವೆ ನಂಬರ್ಗಳಾಗಿರ್ಬೋದು ಅದೆಲ್ಲ ಯಾವ ರೀತಿ ಅನ್ನೋದನ್ನು ಇಲ್ಲೇ ನಿಮಗೆ ತೋರಿಸ್ತಾ ಬರುತ್ತೆ ಈ ರೀತಿಯಾಗಿ.
ವೀಕ್ಷಿಸು ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಡೀಟೇಲ್ಸ್ ಎಲ್ಲ ಕೂಡ ರಿಪೋರ್ಟ್ ಕೂಡ ನಿಮಗೆ ಬರುತ್ತೆ. ಈ ರೀತಿಯಾಗಿ ನೀವು ತೊಗೋಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.